ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಬುಧವಾರ ಅಂದರೆ ಇಂದು ಬುಧವಾರದಂದು 3 ಗಂಟೆಗೆ ಗೃಹಲಕ್ಷ್ಮಿ 6,000 ರೂಪಾಯಿ ಹಣ ಜಮೆ ಆಗ್ತಿರುವಂಥದ್ದು. ಏನಿವತ್ತು ಎಲ್ರಿಗೂ ಹಣ ಜಮೆ ಆಗ್ತಿರುವಂಥದ್ದು. ಎಲ್ರಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಬೇಕು. ಆದರೆ ಇಲ್ಲಿ ಯಾವಾಗ ಹಣ ಜಮೆ ಆಗುತ್ತೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಿ ನನ್ನ ಹತ್ರ, ಸರ್ಗೆ ಅಂದರೆ ಹಣ ಯಾವಾಗ ಬರುತ್ತೆ ಸರ್, ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರ. ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಏನು ಇಲ್ಲಿ ಆಲ್ಮೋಸ್ಟ್ ಒಂದು 4,000 6,000 ರೂಪಾಯಿ ಹಣ, 3 ಕಂತು, ಕೆಲವ್ರದ್ದು ಆಲ್ಮೋಸ್ಟ್ 2 ಕಂತು, ಕೆಲವ್ರದ್ದು 1 ಕಂತು. ಆಲ್ಮೋಸ್ಟ್ ಅಂತಂದ್ರು ಒಂದು ಆಗತ್ತೆ, ಒಂದು 2ರಿಂದ ಒಂದು ಆಯಿತು, ಒಂದು ಆರಾಮ್ ಒಂದು 3-4 ಸಾವಿರ ಅಂತೂ ಆರಾಮ್ ಆಗುತ್ತೆ. ಒಂದು 4 ಸಾವಿರ ಅಂತೂ ಆರಾಮ್ ಖಂಡಿತವಾಗ್ಲೂ ಎಲ್ರಿಗೂ ಬರಬೇಕು. ಯಾಕಪ್ಪ ಅಂತಂದರೆ ಎಲ್ರಿಗೂ ಹಣ ಬಂದಾಗ ನಮ್ಗೆ ಖುಷಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಪ್ರತಿಯೊಬ್ರಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಹಣ ಬರಬೇಕು. ಫಸ್ಟ್ ಆಫ್ ಆಲ್ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದೀರಾ, ಸರ್ ಯಾವಾಗ ಹಣ ಬರುತ್ತೆ, ಹಣನೇ ಬರ್ತಾ ಇಲ್ಲಲ್ಲ, ಇಲ್ಲಿ ಎಲ್ಲಿ ಹಣ ಬಂದಿದೆ, ಇಲ್ಲಿ ನಮ್ಗೆ ಹಣನೇ ಬಂದಿಲ್ವಲ್ಲ, ಎಲ್ಲಿ ಹಣ ಬಂದಿದೆ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ. ಆಲ್ಮೋಸ್ಟ್ ನಾನು ಹೇಳ್ತೀನಲ್ಲ, ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವು ಯಾರೂ ಕೂಡ ಟೆನ್ಷನ್ ಆಗ್ಲಿಕ್ಕೆ ಹೋಗುವಂಥದ್ದಿಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಿ ಎಲ್ರಿಗೂ ಹಣ ಬರುತ್ತೆ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಯಾವಾಗ ಹಣ ಬರುತ್ತೆ ಸರ್? ಹಾಗಾದರೆ ನಮ್ಗೆ ಹಣ ಬರುತ್ತೆ ಅಂತ ಹೇಳ್ತೀರಾ, ಅದು ಯಾವಾಗ ಅಂತ ನಮಗೆ ಬೇಕು. ಒಂದಿಷ್ಟು ಡೇಟ್ಗಳನ್ನು ಹೇಳಿ ನಮಗೆ. ಆ ಡೇಟನ್ನು ಹೇಳಿದಾಗ ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಆದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾವಾಗ ಹಣ ಬರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮಗೆ 2,000 ರೂಪಾಯಿ ಹಣ ಏನಿದೆ, ಪ್ಲಸ್ 2,000, 4,000 ಪ್ಲಸ್ 2,000, 6,000 ಹಣ. ಕೆಲವರಿಗೆ ಹಣ ಬರ್ತಾ ಇಲ್ಲ, ಕೆಲವರಿಗೆ ಹಣ ಬಂದಿದೆ ಆಲ್ರೆಡಿ, ಕೆಲವರು ಹಣವನ್ನು ಪಡೆದುಕೊಳ್ತಾ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಹೇಳ್ತಿರುವಂಥದ್ದು ಇದನ್ನೇ, ಕೆಲವರು ಹಣವನ್ನು ಪಡೆದುಕೊಳ್ತಾ ಇಲ್ಲ, ಮತ್ತು ಕೆಲವರಿಗೆ ಹಣ ಬಂದಿದೆ ಆಲ್ರೆಡಿ. ಹಣ ಬಂದಿದೆ ಆಲ್ರೆಡಿ, ಎಲ್ರಿಗೂ ಹಣ ಬರಬೇಕಿತ್ತು, ಎಲ್ರಿಗೂ ಹಣ ಆಲ್ರೆಡಿ ಕೆಲವರಿಗೆ ಬಂದಿದೆ. ಹೋದ ತಿಂಗಳು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 2,000 ರೂಪಾಯಿ ಹಣ ಜಮೆ ಆಗಿದೆ. ಮೊನ್ನೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಹಣ ಬಂದಿದೆ ಎಲ್ರಿಗೂ ಕೂಡ. ನೀವು ಯಾರೂ ಕೂಡ ನೀವು ಹಾಗಾಯ್ತು ಹೀಗಾಯ್ತು ಅಂತ ಟೆನ್ಷನ್ ತಗೊಳ್ಳೋದು ಬೇಡ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ, ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಇಟ್ಕೊಳ್ಳಿ. ನಿಮ್ಮ ಒಂದು ಹಣ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಆ ರೀತಿ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ರಿಗೂ ಹಣ ಬರುವಂಥ ಫುಲ್ ಸಾಧ್ಯತೆ ಇರುವಂಥದ್ದು. ಯಾವಾಗ ಹಣ ಬರುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಯಾವಾಗ ಹಣ ಬರುತ್ತೆ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವಾಗ ಹಣ ಬರುತ್ತಂತ. ಇಲ್ಲಿ ಹಣ ಬರ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು. ಇನ್ನೂ ಆಲ್ಮೋಸ್ಟ್ 2ರಿಂದ 3 ತಿಂಗಳು, ಆಲ್ಮೋಸ್ಟ್ ಇಲ್ಲಿ ಇನ್ನು 2ರಿಂದ 3 ತಿಂಗಳು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಹಣ ಬರುತ್ತೆ. ಅದನ್ನ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಇನ್ನೂ ಏನೂ ಕೂಡ ಮಿಸ್ ಆಗಲ್ಲ. 2ರಿಂದ 3 ತಿಂಗಳಂತೂ ಆರಾಮಾಗಿ ಕಂಟಿನ್ಯೂಸ್ ಆಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಅದಕ್ಕಿಂತ ಮುಂದೇನೂ ಕೂಡ ಜಮೆ ಆಗುತ್ತೆ. ಆದರೆ ಈಗ ಆಲ್ಮೋಸ್ಟ್ 2ರಿಂದ 3 ತಿಂಗಳವರೆಗೂ ಆರಾಮಾಗಿ ಜಮೆ ಆಗುತ್ತೆ. ಹಣವನ್ನು ಇಟ್ಟಿರುವಂಥದ್ದು 2ರಿಂದ 3 ತಿಂಗಳು ಒಳಗಡೆ ಹಾಕಲಿಕ್ಕೆ ಅಂತಂದರೆ 2ರಿಂದ 3 ತಿಂಗಳಿಗೆ ವಾಪಷ್ಟು ಹಣವನ್ನು ಇಟ್ಟಿರುವಂಥದ್ದು. ಖಂಡಿತವಾಗ್ಲೂ ಇದೊಂದು ಗುಡ್ ನ್ಯೂಸ್, ಒಂದು ಒಳ್ಳೆಯ ಸಮಾಚಾರ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಎಸ್, ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ, ನಿಮ್ಮೊಂದು ಫೋನ್ ನಂಬರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅಂದರೆ ಕೆಲವರಿಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು, ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಫೋನ್ ನಂಬರ್ ಅಷ್ಟು ಇಂಪಾರ್ಟೆಂಟಾ ಅಂತಂದರೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಫೋನ್ ನಂಬರ್ ಇಲ್ಲ ಅಂತಂದ್ರೆ ಅಂತ ಅವರು ಥಿಂಕ್ ಮಾಡ್ತಾ ಇರ್ಬೋದು. ಅದು ತಪ್ಪಲ್ಲ. ಯಾಕಪ್ಪ ಅಂತಂದರೆ ಕೆಲವರಿಗೆ ಗೊತ್ತಿಲ್ಲ ಆ ರೀತಿ ಪ್ರಾಬ್ಲಮ್ ಆಗಬಹುದು, ಮತ್ತು ಕೆಲವೊಂದು ಪ್ರಾಬ್ಲಮ್ ಆಗಬಹುದು. ನಮಗೆ ಫೋನ್ ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಕೆಲವರಿಗೆ ಗೊತ್ತಿರಲ್ಲ. ಅದು ಆಲ್ಮೋಸ್ಟ್ ಎಲ್ರಿಗೂ ಅದು ಗೊತ್ತಿರುವಂಥ ವಿಚಾರ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಒಂದು ವಿಚಾರವನ್ನು ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಇಲ್ಲಿ ಫೋನ್ ನಂಬರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಯಾರಿಗೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮೊಂದು ಫೋನ್ ನಂಬರ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರಿಗೂ ಹಣ ಸಿಗಲಿ ಅಂತ ಹೇಳ್ತಾ
ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ಇದು ವೆರಿ 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 ಇಂಪಾರ್ಟೆಂಟ್. ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭ ಆಗಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನು ಆಶ್ರಯ ಅಪ್ಡೇಟ್ಸ್ ಕನ್ನಡ, ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಎಲ್ಲರೂ. ಟಾಟಾ ಬಾಯ್.